ಹಬ್ಬಗಳು ಸ್ಟಾರ್ಟ್ ಆದವು ಅಂದ್ರೆ ಸಾಕು ಸ್ವೀಟ್ಸ್ ಕರ್ದದ ಐಟಮ್ ಮಾಡ್ತೇವೆ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾ ಹಬ್ಬಕ್ಕೆ ನಿಪ್ಪಟ್ಟು ಮಾಡೋದು ತೋರಿಸ್ತೇನೆ. ಈ ನಿಪ್ಪಟ್ಟು ಮಾಡೋದು ಭಾಳ ಸಿಂಪಲ್ ಅದ ನೋಡ್ರಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ನಿಮಗೆ ಮಾಡಿ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನಾ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ. ಅಕ್ಕಿ ಹಿಟ್ಟು ನೀವು ಗಿರಣಿ ಬಿಸ್ಕೊಂಬಂದಿದ್ರಿ ಅಂತಂದ್ರೆ 1 ರೌಂಡ್ ಮಿಕ್ಸಿ ಮಾಡಿರಿ, ಅಂದ್ರೆ ಸಣ್ಣ ಆಗ್ತೈತಿ. ಎಷ್ಟು ಸಣ್ಣ ಇರ್ತೈತಲ್ಲ ಅಷ್ಟು ನಿಪ್ಪಟ್ಟಿಗೆ ಚಲೋ. ಇಲ್ಲೇ 1/4 ಬೌಲ್ ಅಷ್ಟು ಶೇಂಗಾ ಹುರಿದು ಬ್ಯಾಳಿ ಮಾಡಿ ತೊಗೊಂಡೇನಿ. ಎಷ್ಟು ತೊಗೊಂಡೇನಿ ಶೇಂಗಾ ಅಷ್ಟನ್ನು ಪುಟಾಣಿ ತೊಗೋತೇನೆ. ಪುಟಾಣಿ ಮತ್ತು ಶೇಂಗಾ ಎರಡನ್ನೂ ಮಿಕ್ಸಿಗೆ ಹಾಕಿ 1-2 ರೌಂಡ್ ಹಾಕಿರಿ ತರಿಯಾಗಿ ರುಬ್ಕೋತೀನಿ. ಇವ್ನ ಮಿಕ್ಸಿಗೆ ಹಾಕಿ ಭಾಳ ಪೌಡ್ರ್ ಮಾಡ್ಕೊಳ್ಳೋಂಗಿಲ್ರಿ, ತರಿ ಮಾಡ್ಕೊಂಡು ಸೈಡಿಗೆ ಇಟ್ಕೋತೀನಿ. ಈ ಕಡೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. ಅದೇನು ಶೇಂಗಾ ಪುಟಾಣಿ ಇತ್ತಲ್ಲ ಅವನ್ನ ಈ ರೀತಿ ನೋಡ್ರಿ ಹಳಕ್ಕೆ ಮಾಡಿ ಹಾಕೋತೀನಿ. 1 ಸ್ಪೂನ್ ಬಿಳಿ ಎಳ್ಳು ಹಾಕೋತೀನಿ, ನೀವು ಬೇಕಂದ್ರೆ ಕರಿ ಎಳ್ಳು ಹಾಕೋರಿ. 1 ಸ್ಪೂನ್ ಜೀರಿಗೆ ಹಾಕೋತೀನಿ. ಆಮೇಲೆ 1.5 ಸ್ಪೂನ್ ಅಷ್ಟು ಕೆಂಪು ಖಾರ ಹಾಕೋತೀನಿ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ. ಸಣ್ಣಗೆ ಹೆಚ್ಚಿದ ಕರಿಬೇವು ಕೊತ್ತಂಬರಿ ಹಾಕೋತೀನಿ. ಒಬ್ಬೊಬ್ಬರ ಚಿಲ್ಲಿ ಫ್ಲೇಕ್ಸು ಹಾಕೋತಾರು, ಅವನು ಹಾಕೋಬೋದು. ಆಮೇಲೆ ಒಣ ಹಿಟ್ಟು ಕಲಿಸ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. 2 ಸ್ಪೂನ್ ತುಪ್ಪ ಹಾಕೋತೀನಿ. ತುಪ್ಪ ನೀವು ಬೇಕಂದ್ರೆ ಕಾಸೇನು ಹಾಕೋಬೋದು, ಆದ್ರೆ ನಾ ಹಂಗೆ ಹಾಕ್ಕೊಂಡೇನಿ. ಹಾಕ್ಕೊಂಡು ಎಲ್ಲ ಚಲೋತ್ತಾಗ ಮಿಕ್ಸ್ ಮಾಡ್ಕೋತೀನಿ. ತುಪ್ಪ ಎಲ್ಲ ಹಿಟ್ಟಿಗೆ ಹತ್ತಬೇಕು ನೋಡ್ರಿ. ನಾನು ಅರಿಶಿನ ಹಾಕೋದು ಮರ್ತಿದ್ನಿ, ಅದಕ್ಕೆ 1 ಚಿಟಿಕೆ ಅರಿಶಿನ ಹಾಕೋತೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿ ನಾದ್ಕೋತೀನಿ. ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಸ್ವಲ್ಪ ನೀರು ಹಾಕೋಂತ ಈ ಹದಕ್ಕೆ ಕಲಿಸ್ಕೊಂಡೇನಿ. ಒಮ್ಮೆ ನೀರು ಹಾಕಕ್ಕೆ ಹೋಗಬೇಡ್ರಿ, ಹಿಟ್ಟು ತಳ್ಳಗೆ ಆಗಿಬಿಡ್ತೈತಿ. ನೋಡಿರಿ ಇಷ್ಟ ಗಟ್ಟಿ ನಾದ್ಕೊಂಡೇನಿ. ಇದನ್ನು ನೆನಿಬೇಕಂತ ಏನಿಲ್ಲ, ಹಿಟ್ಟು ಬರೀ ನಾದಿ ಸೈಡಿಗೆ ಇಟ್ಕೊಂಡ್ಬಿಡ್ರಿ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ. ಹಿಟ್ಟು ನಾದಿದ್ದಿತ್ತಲ್ಲ ಅದನ್ನ ತೊಗೊಂಡು ಸಣ್ಣ ಉಳ್ಳಿ ಮಾಡ್ಕೊಂಡೇನಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಮಾಡ್ಕೊಡಿ. ಉಳ್ಕದ ಹಿಟ್ಟು ಸೈಡಿಗೆ ಇಟ್ಕೊಂಡೇನಿ. ಈ ಕಡೆ ಒಂದು ಬಟರ್ ಪೇಪರ ಇಲ್ಲ ಒಂದು ಬ್ಯಾಗಡಿಯಾರ ತೊಗೋರಿ, ಏನಾರು ತೊಗೋರಿ. ಅದಕ್ಕೆ ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡ್ಕೊಂಡಿದ್ದಿಲ್ಲ ಅದನ್ನ ಇಟ್ಕೊಂಡು ಮತ್ತೊಂದು ಬ್ಯಾಗಡಿ ಕವರ್ ಹಾಕ್ಕೊಂಡು ಹಿಂಗೆ ಒಂದು ಬೌಲ್ಲೇ ಪ್ರೆಸ್ ಮಾಡ್ಕೋತ ತಳ್ಳಗೆ ಮಾಡ್ಕೋಬೇಕ್ರಿ. ನೋಡಿರಿ ಈ ರೀತಿ ತಳ್ಳಗೆ ಮಾಡ್ಕೊಂಡು ನೋಡಿರಿ ಸಾವಕಾಶ ಎತ್ತರಿ. ನೋಡಿರಿ ಇದು ರೌಂಡ್ ಆಗ್ಬೇಕಂತಿಲ್ಲ, ಸ್ವಲ್ಪ ದಂಡಿ ಸಿಗ್ತೈತಿ, ಯಾಕಂದ್ರೆ ಗಟ್ಟಿರ್ತೈತಿ ಹಿಟ್ಟು. ಎಣ್ಣೆ ಕಾದತಿ. ಈಗ ನಿಪ್ಪಟ್ಟು ಹಾಕೋತೀನಿ. ಮ್ಯಾಲೆ ಈ ರೀತಿ ಗುಳ್ಳಿ ಬರ್ತೈತಲ್ಲ ಅವ ಕಡಿಮೆ ಆಗುತ್ತಕ ಒಟ್ಟೆ ಹಿಡಿಯಕ್ಕೆ ಹೋಗಬೇಡ್ರಿ. ಆಮೇಲೆ ಹೊಳ್ಳಸ್ರಿ. ಚಕ್ಲಿ ಹೆಂಗೆ ಕರಿತಿರಲ್ಲ ಹಂಗೆ 2 ಕಡೆ ಹೊಳ್ಳಾಡಿಸಿ ಕರಿಬೇಕ್ರಿ. ನೋಡಿರಿ ಈವ್ನಿಂಗ್ ನೀವು ಸ್ನ್ಯಾಕ್ಸ್ ಟೈಮ್ನಾಗೂ ಇದನ್ನ 10 ನಿಮಿಷನಾಗ ರೆಡಿ ಮಾಡ್ಕೋಬೋದು. ಭಾಳ ಈಸಿ ಐತಿ. ನೋಡಿರಿ ನಾ ಒಂದು ಕರಿದ್ರೂ ಇನ್ನೊಂದು ರೆಡಿ ಮಾಡಿ ಹಾಕೋತೀನಿ. ನೋಡಿರಿ ನಾವು ಹಿಂಗೆ ಪೇಪರ್ ಹಾಕಿ ಒತ್ತಾಕೆ ನಮ್ಗೆ ಕಂಫರ್ಟ್ ಆಗೋಲ್ಲಂದ ಈ ರೀತಿ ನೀವು ಕೈಲೇನು ಮಾಡ್ಕೋಬೋದು. ನನಗಿದ ಫಾಸ್ಟ್ ಅನ್ನಿಸ್ತೈತೆ ನೋಡಿರಿ. ಇಲ್ಲ ಅಂತಂದ್ರೆ ಈ ರೀತಿ ಹೋಳ್ಗೆ ಶೀಟ್ ಮೇಲೆ ಹಿಂಗೆ ಒತ್ತೇನು ನೀವು ಕರ್ಕೋಬೋದು, ನಡಿತೈತಿ. ನನಗೆ ಕೈ ಮೇಲೆ ಮಾಡಿದ್ದೆ ಈಸಿ ಅನ್ನಿಸ್ತೈತೆ ಅಂಥೇಳಿ ನಾ ಹಿಂಗೆ ಎಲ್ಲನೂ ಮಾಡಿ ಕರ್ಕೋತೀನಿ. ಇದನ್ನು ನೀವು ಪ್ರವಾಸಕ್ಕದು ಹೊಂಟಾಗ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಇಲ್ಲ ಹಬ್ಬಗಳಿಗೆ ದೇವರ ನೈವೇದ್ಯಕ್ಕೆ ಈ ರೀತಿ ನೀವು ಯಾವಾಗ ಬೇಕಾಗ ಅವಾಗ ಕಡಿಮೆ ಟೈಮ್ನಾಗ ನೀವು ಮಾಡ್ಕೋಬೋದು. ನೋಡಿರಿ ನಾ ಕಲಸಿದ ಹಿಟ್ಟಿನಾಗ ಒಂದು 20 ನಿಪ್ಪಟ್ಟು ಆಗ್ಯಾವು. ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಆಗೈತಿ, ಯಾಕಂದ್ರೆ ನಾ ಕೈ ಒಳಗೆ ಬಡ್ಕೊಂಡೇನಿ. ನೀವು ಸೇಮ್ ಬೇಕಂತಂದ್ರೆ ಒಂದು ಸೈಜದ ಬೌಲ್ ತೊಗೋರಿ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿರಿ. ನೋಡಿರಿ ಎಷ್ಟು ಪಳ್ಳಾಗ್ಯಾವ ನೋಡಿರಿ. ಕೈಲೇ ಮುರಿದ್ರಿ ಅಂದರೆ ಎಷ್ಟು ಕುರು ಆಗಿ ಮುರಿಯಾಕತ್ತಾವ ನೋಡಿರಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ.